ಹಲೋ ಹ್ಯಾಪಿ ಹ್ಯೂಮನ್ಸ್, ವೆಲ್ಕಮ್ ಟು ದ ಚಾನೆಲ್. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತಾನೆ ಇಟಾಲಿಯನ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣಂತೆ. ಇದು ಹೆಲ್ದಿಯಾಗಿ ಕೂಡ ಇರುತ್ತೆ. ಯಾಕೆ ಅಂತ ಅಂದರೆ ಇದಕ್ಕೆ ಒಳ್ಳೆ ವೀಟ್ ಪಾಸ್ತಾ ವಿತ್ ಸ್ಪಿನಚ್ ಆ್ಯಂಡ್ ಬೀಟ್ರೂಟ್ ಇರುವಂತಹ ಪಾಸ್ತಾ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಹಾಕಬೇಕಾಗಿರುವಂತಹ ತರಕಾರಿಗಳು ಬ್ರೋಕೊಲಿ, ಸ್ವೀಟ್ ಕಾರ್ನ್, ಹಾಗೆ ಕೆಂಪು ಮತ್ತು ಹಳದಿಯ ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರ್ಸ್ ಹಾಕ್ತಾಯಿದ್ದೀನಿ. ಜೊತೆಗೆ ನನಗೆ ಫ್ರೆಶ್ ಬೇಸಿಲ್ ಲೀವ್ ಸಿಕ್ಕಿತ್ತು, ಹಾಗಾಗಿ ಅದನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಬೇರೆ ತಯಾರಿ ಏನು ಅಂದರೆ ಹಾಲು ಕಾಯಿಸಿಟ್ಕೊಂಡಿರಬೇಕು, ಒಂದು ಅರ್ಧ ಲೀಟ್ರು ಅಥವಾ ಅದಕ್ಕಿಂತ ಕಮ್ಮಿ. ಅದೇ ಟೈಮಲ್ಲಿ ನಾನು ಬ್ರೋಕೊಲಿ ಮತ್ತು ಸ್ವೀಟ್ ಕಾರ್ನ ಬೇಯೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ. ಹಾಗೆ ಪಾಸ್ತಾನ ಕೂಡ ಅದರ ಮೇಲೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರವಾಗಿ ಬೇಯೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ನೀರಲ್ಲಿ ಎಣ್ಣೆ ಮತ್ತು ಉಪ್ಪು ಹಾಕಿ ಬೇಯೋಕ್ಕಿಟ್ಟಿದ್ದೀನಿ. ಇದು ಫುಲ್ ಮಲ್ಟಿ ಟಾಸ್ಕಿಂಗ್ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಟೊಮ್ಯಾಟೊ ಮತ್ತು ಬ್ಲ್ಯಾಕ್ ಆಲಿವ್ಸ್ನ ಕೂಡ ಬಳಸ್ತಾ ಇದ್ದೀನಿ. ಅದೇ ಸಮಯಕ್ಕೆ ಸ್ವಲ್ಪ ಬೆಣ್ಣೆ ಇಟ್ಟು ನಮಗೆ ಉಪ್ಪು ಹುಳಿ ಖಾರ ಬೇಕಾಗಿರೋದ್ರಿಂದ ಒಂದು ಸಣ್ಣಗಿರೋ ಹಸಿರು ಮೆಣಸಿನ್ಕಾಯಿನ ಹೆಚ್ಚು ಹಾಕಿದ್ದೀನಿ. ಜೊತೆಗೆ ಕಾರ್ನ್ ಫ್ಲೋರ್ ಅದು ಹಾಕಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಬೆಣ್ಣೆ ಕಾದು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಅದನ್ನು ಚೆನ್ನಾಗಿ ಬೆಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಇದು ವೈಟ್ ಸಾಸ್ ಮಾಡ್ಕೊಳ್ಳೋಕ್ಕೆ ಥಿಕ್ನೆಸ್ ಬರೋಕ್ಕೋಸ್ಕರವಾಗಿ ಈ ಒಂದು ಪ್ರೊಸೀಜರ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವ ಹಿಟ್ಟು ಹಾಕ್ಕೊಂಡ್ರೂ ನಿಮ್ಗೆ ಅದೇ ಟೇಸ್ಟ್ ಬರುತ್ತೆ, ಗೊತ್ತಾಗೋದಿಲ್ಲ. ಕೆಲವೊಬ್ಬರು ಮೈದಾ ಕೂಡ ಹಾಕ್ತಾರೆ. ನಾನು ಹೆಲ್ದಿಯಾಗಿರಲಿ ಅಂತ ಹೇಳಿ ಇಲ್ಲಿ ಗೋಧಿ ಹಿಟ್ಟು ಅಥವಾ ಸಮ್ಟೈಮ್ಸ್ ಜೋಳದ ಹಿಟ್ಟು ಕೂಡ ಹಾಕ್ತೀನಿ. ಇದು ಸ್ವಲ್ಪ ಈ ಥರ ಎಲ್ಲ ಬೆಣ್ಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ನಾವು ಬೇಕಾಗಿರುವಂತಹ ತರಕಾರಿನ ಇದಕ್ಕೆ ಹಾಕ್ತೀನಿ. ಇನ್ನು ಒಂದು ಸ್ಟೆಪ್ ಎಕ್ಸ್ಟ್ರಾ ಏನು ಅಂದರೆ ತರಕಾರಿ ಬೇರೆ ಬೇಯಿಸ್ಕೊಂಡು ಅಥವಾ ಹುರ್ಕೊಂಡು ಹಾಲು ಹಾಕ್ಬಿಟ್ಟು ಹಾಕ್ಬೋದು. ನಾನು ಡೈರೆಕ್ಟಾಗಿ ತರಕಾರಿ ಇದರಲ್ಲಿ ಹಾಕಿ ಇದ್ರಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು 2-3 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ತೀನಿ. ಸ್ವಲ್ಪ ಕ್ರಂಚಿನೆಸ್ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಎಲ್ಲ ಹಸಿ ತರಕಾರಿಗಳನ್ನೂ ತಿನ್ನೋ ಅಂಥದ್ದೇ ಹಾಕ್ತಾ ಇರೋದು. ಮೇಯ್ನಾಗಿ ಬೇಯಬೇಕಾಗಿರೋದು ನಮಗೆ ಬ್ರೋಕೊಲಿ ಮತ್ತು ಸ್ವೀಟ್ ಕಾರ್ನ್. ಜೊತೆಗೆ ಫ್ರೆಶ್ ಬೇಸಿಲ್ ಸಿಕ್ಕಿದ್ರಿಂದ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಫ್ರೆಶ್ ಬೇಸಿಲ್ ಇಲ್ಲದೇ ಇದ್ರೂ ನಡೆಯುತ್ತೆ, ಯಾಕಂದರೆ ಮಿಕ್ಸ್ಡ್ ಹರ್ಬ್ಸ್ ಇರುತ್ತೆ, ಅಥವಾ ಮಿಕ್ಸ್ಡ್ ಇಟಾಲಿಯನ್ ಹರ್ಬ್ಸ್ ಕೂಡ ಹಾಕ್ಕೋಬೋದು. ಸೊ ನೀವು ನೋಡ್ಬೋದು ಇಲ್ಲಿ ತರಕಾರಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕಾಯಿಸಿ ಇಟ್ಕೊಂಡಿದ್ದಂತಹ ಹಾಲನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಹಾಲು ಹಾಕಿದ್ರೆ ಇದೇ ನಮ್ಮ ಬೇಸ್ ಆಫ್ ದ ಪಾಸ್ತಾ, ಅಂದರೆ ವೈಟ್ ಸಾಸ್ ಪಾಸ್ತಾಗೆ ಇದೇ ಬೇಸ್ ಆಗಿರುತ್ತೆ. ಸೊ ಇದು ಸ್ವಲ್ಪ ಹೊತ್ತಿನ ನಂತರ ಥಿಕ್ನೆಸ್ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ. ಇದು ಒಂದು 5 ನಿಮಿಷಕ್ಕಿಂತ ಕಮ್ಮಿ ಕಾಲ ಬಿಸಿ ಮಾಡಿದ್ರೆ ಸಾಕು. ಅಷ್ಟರಲ್ಲಿ ನಮಗೆ ಬ್ರೋಕೊಲಿ ಮತ್ತು ಸ್ವೀಟ್ ಕಾರ್ನ್ ಬೆಂದಿತ್ತು, ಪಾಸ್ತಾ ಕೂಡ ಬೆಂದಿತ್ತು. ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ವೈಟ್ ಸಾಸ್ ರೆಡಿ ಆಗ್ತಿದ್ದ ಹಾಗೆಯೇ ಇಷ್ಟು ಥಿಕ್ನೆಸ್ ಬರ್ತಿದ್ದಂಗೆ ಗ್ಯಾಸ್ ನಾವು ಆಫ್ ಮಾಡ್ಕೋಬೋದು. ಈ ಹಂತದಲ್ಲಿ ನಾವು ಇದಕ್ಕೆ ಚೀಸು ಹಾಕ್ಬೋದು. ನಾನಿಲ್ಲಿ ಆ ಬೆಂದಿರುವಂತಹ ವೈಟ್ ಸಾಸ್ಗೆ ಸ್ವೀಟ್ ಕಾರ್ನ್, ಬ್ರೋಕೊಲಿ, ಪಾಸ್ತಾ ಹಾಕಿ, ಜೊತೆಗೆ ಆಲಿವ್ಸ್ ಹಾಕಿ, ಮತ್ತು ನಾವು ಕಾಳು ಮೆಣಸು ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಈ ಹಂತದಲ್ಲಿ ಚೀಸ್ ಹಾಕ್ತೀನಿ. ಎಲ್ಲ ಹಾಕಿ ಚೀಸು ಮೆಲ್ಟ್ ಆಗಬೇಕಲ್ಲ, ಹಾಗಾಗಿ ಬಿಸಿಗೆ ಎಲ್ಲ ಹಾಕಿ ನಾನು ಹೇಳ್ದಾಗೆ ಮಿಕ್ಸ್ಡ್ ಹರ್ಬ್ಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸ್ಡ್ ಹರ್ಬ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟೇ ಸಾಕು, ಈ ಪಾಸ್ತಾ ಆಗಿದೆ. ಈಗ ಸ್ವಲ್ಪ ಬ್ರೋಕೊಲಿ ನಾನು ಬೇಯಿಸಿದ್ರಿಂದ ಅದೆಲ್ಲ ಇದಾಗಿ ಈ ಥರ ಕವರ್ ಆಗಿದೆ. ನೀವು ನೋಡ್ಬೋದು ಚೀಸ್ ಕೂಡ ಒಳ್ಳೆ ಚೀಸ್, ಹೆಲ್ದಿ ಚೀಸ್ ಹಾಕಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪಾಸ್ತಾ ರೆಡಿ ಆಯಿತು. ಒಳ್ಳೆ ಬೇಸಿಲ್ ಮತ್ತು ಚೆರಿ ಟೊಮೆಟೊಸಿಂದ ನಾನು ಡೆಕೋರೇಟ್ ಮಾಡಿ ಸರ್ವ್ ಮಾಡಿದೆ. ಇಟಾಲಿಯನ್ ಫುಡ್ಡಲ್ಲಿ ಬ್ರೆಡ್ ಕೊಡೋದು ಸಾಮಾನ್ಯ, ಹಾಗಾಗಿ ನಾನು ಕೂಡ ಇವತ್ತು ಪಾಸ್ತಾನ ಬ್ರೆಡ್ ಜೊತೆ ತಿಂದೆ. ಕಂಪ್ಲೀಟ್ ಮೀಲ್ ಅಂತ ಅನ್ನಿಸ್ತು, ತುಂಬ ರುಚಿಯಾಗಿತ್ತು. ನೀವು ಕೂಡ ಮಾಡಿಕೊಂಡು ಹೇಗಾಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.